ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಸಿಲಿಂಡರ್ ಸಿಗದೆ ಜನರಿಗೆ ಇಕ್ಕಟ್ಟು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರೆದಿದೆ. ಯುದ್ಧದ ಪರಿಣಾಮ ದೇಶದಲ್ಲಿ ಸಿಲಿಂಡರ್ನ ಬಿಕ್ಕಟ್ಟು ಎದುರಾಗಿದೆ. ಕೊಲ್ಲಿ ಕದನ ಹೋಟೆಲ್ ಉದ್ಯಮದ ಮೇಲೆ ಗ್ರಹಣ ಬಡಿದಂತಾಗಿದೆ. ಇನ್ನು ಕನಿಷ್ಠ 10 ದಿನ ಹೀಗೆ ಇರುತ್ತಂತೆ ಸಿಲಿಂಡರ್ ಸಂಕಷ್ಟ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಹೋಟೆಲ್ ಮಾಲೀಕರು ಎದುರು ನೋಡ್ತಾ ಇದ್ದಾರೆ, ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ. ಆದ್ರೆ ಇನ್ನು ಕನಿಷ್ಠ ಅಂದ್ರೂ 10 ದಿನ ಪರಿಸ್ಥಿತಿ ಹೀಗೆ ಇರುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. LPG ಸಿಲಿಂಡರ್ ಕೊರತೆಯಿಂದ ಹಲವು ಪರಿಣಾಮಗಳಾಗ್ತಾ ಇದೆ. ನೀರು, ಮೊಟ್ಟೆ, ಮೀನುಗಾರಿಕೆ, IT ಉದ್ಯಮಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಫೆಬ್ರವರಿ 28ಕ್ಕೂ ಮೊದಲು ದೇಶದಲ್ಲಿ ನಿತ್ಯ 50 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗ್ತಿತ್ತು. ಯುದ್ಧ ಶುರುವಾದ ಬಳಿಕ ದಿನಕ್ಕೆ ದೇಶದಲ್ಲಿ 75 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. LPG ಸಿಲಿಂಡರ್ ಉತ್ಪಾದನೆ 25% ಕೇಂದ್ರ ಹೆಚ್ಚಿಸಿದೆ. ಈಗ ಈ ಯುದ್ಧದ ಪರಿಣಾಮ ಅನ್ನೋದು ಎಲ್ಲಾ ವಲಯಗಳಿಗೂ ಕೂಡ ತಟ್ಟುತ್ತಾ ಇದೆ. ಸಿಲಿಂಡರ್ ಸಂಕಷ್ಟ ಮೊದಲನೇದಾಗಿ ಎದುರಾಗಿರೋದು. ಅದರ ಬೆನ್ನಲ್ಲೇ ಸಾಲು ಸಾಲು ಸಂಕಷ್ಟಗಳನ್ನ ಜನರು ಎದುರಿಸುವಂತಾಗಿದೆ. ಮಧ್ಯಪ್ರಾಚ್ಯ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಂತಹ ಕೆಲವು ವಸ್ತುಗಳು ಅದು ಕೂಡ ರಫ್ತಾಗದೆ ಇಲ್ಲೇ ಉಳ್ಕೊಂಡಿದೆ. ಅದು ಒಂದು ಸಂಕಷ್ಟವೇ. ಇನ್ನೊಂದು ಕಡೆ ಅಲ್ಲಿಂದ ಆಮದಾಗ್ತಾ ಇದ್ದಂತಹ ತೈಲ ಆಗಿರ್ಬೋದು ಮತ್ತು ಅಡುಗೆ ಅನಿಲ, ಅದು ಸಮಸ್ಯೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅಡುಗೆ ಅನಿಲದ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹೋಟೆಲ್ಗಳಂತೂ ಬಂದಾಗಿದೆ. ಹೋಟೆಲ್ಗಳ ಜೊತೆಗೆ ಶಾಲೆ, ಆಸ್ಪತ್ರೆ, ಹೀಗೆ ಎಲ್ಲಾ ವಲಯಗಳಿಗೂ ಕೂಡ ಈ ಯುದ್ಧದ ಬಿಸಿ ತಟ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.